ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ಪ್ಯಾಡೆಡ್ ಲೋಡ್ ಸ್ಟಿಚ್ಚಲ್ಲಿ ಡಬಲ್ ಕಲರ್ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಾನು ಪ್ಯಾಡೆಡ್ ಲೋಡ್ ಸ್ಟಿಚ್ ಅಂದರೆ ಎಂಬೋಸ್ಡ್ ಆಗಿ ಪ್ಯಾಡೆಡ್ ಲೋಡ್ ಸ್ಟಿಚ್ಚನ್ನು ಹೇಗೆ ಹಾಕೋದು ಅಂತ ತೋರಿಸಿದ್ದೆ. ಇದರಲ್ಲಿ ನಾನು ಡಬಲ್ ಕಲರ್ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ನಡೀತಾ ಇದೆ. ಆಲ್ರೆಡಿ ತುಂಬಾ ಕ್ಲಾಸಸ್ನ ಹಾಕಿದ್ದೀನಿ, ಪ್ಲೇಲಿಸ್ಟ್ ಕೂಡ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಆಸಕ್ತಿ ಇದ್ದವರು ಬೇಸಿಕ್ಕಿಂದ ಕಲಿಬೋದು. ಓಕೆ ನೋಡಿ, ನಾನು ಈ ಥರ ಒಂದು 6 ಸೆಂಟಿಮೀಟರ್ ಸ್ಕೇಲಲ್ಲಿ ಲೈನ್ ಎಳ್ಕೊಂಡಿದ್ದೀನಿ. ಅದರಲ್ಲಿ 3 ಭಾಗ ಮಾಡ್ಕೊಳ್ತೀನಿ. ಅಂದರೆ ಡಬಲ್ ಕಲರ್ ನಿಮಗೆ ಯೂಸ್ ಮಾಡೋದನ್ನು ನಾನು ತುಂಬಾ ನೀಟಾಗಿ ಡೀಟೇಲಾಗಿ ತೋರಿಸ್ಬೇಕಾಗಿರೋದ್ರಿಂದ ನಿಮಗೆ ಫಿನಿಶಿಂಗ್ ಕೂಡ ಫಸ್ಟ್ ಕಲಿಯೋರಿಗೆ ಗೊತ್ತಾಗಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಈ ಥರ ಮಾರ್ಕ್ ಮಾಡಿ ಫಿನಿಶಿಂಗ್ನ ತೋರಿಸ್ಬೇಕು. ಅದಕ್ಕೋಸ್ಕರ ಈ ಥರ ಲೈನ್ ಮಾರ್ಕ್ ಮಾಡ್ಕೊಳ್ತೀನಿ. ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟುದ್ದ, ಅಂದರೆ ನಾನು 6 ಸೆಂಟಿಮೀಟ್ರ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಎಷ್ಟುದ್ದ ಬೇಕು ಅಷ್ಟುದ್ದಕ್ಕೆ ನಾನು ಪೈಪಿಂಗ್ ಥ್ರೆಡ್ ಇದೆ ನೋಡಿ, ಆ ಪೈಪಿಂಗ್ ಥ್ರೆಡ್ಡನ್ನು ಸಮನಾಗಿ 2 ಪೀಸಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಾನು ಸಿಂಗಲ್ ಪೈಪಿಂಗ್ ಥ್ರೆಡ್ಡಲ್ಲೇ ಪ್ಯಾಡೆಡ್ ಲೋಡ್ ಸ್ಟಿಚ್ ಹಾಕಿದ್ದೆ. ಈಗ ಡಬಲ್ ಯೂಸ್ ಮಾಡ್ತಾ ಇದ್ದೀನಿ, ಇನ್ನೂ ಕೂಡ ಎಂಬೋಸ್ಡ್ ಆಗಿ ಕಾಣಿಸುತ್ತೆ. ಓಕೆ, ನೀವೇನು ಮಾಡಬೇಕು ಅಂದರೆ ಈ ಥರ ದಾರನ ಕಟ್ ಮಾಡಿಕೊಂಡು ಲೈಟಾಗಿ ಫ್ಯಾಬ್ರಿಕ್ ಗ್ಲೂನ ಆ ಲೈನ್ ಮೇಲೆ ಎಳ್ಕೊಳ್ಳಿ. ಜಾಸ್ತಿ ಗ್ಲೂ ಹಾಕ್ಕೊಂಬಿಡಿ, ತುಂಬಾ ಲೈಟಾಗಿ. ಜಸ್ಟ್ ನಿಮಗೆ ಫಸ್ಟ್ ಕಲಿಯೋರಿಗೆ ಜಿಗ್ಜ್ಯಾಗ್ ಸ್ಟಿಚ್ಚಲ್ಲಿ ಥ್ರೆಡನ್ನು ಜಿಗ್ಜ್ಯಾಗ್ ಮಾಡಿ ಕೂಸ್ಕೊಳ್ಳೋಕ್ಕೆ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಥರ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲ ಹೇಳ್ಕೊಡ್ತಾನೆ. ಜಿಗ್ಜ್ಯಾಗ್ ಸ್ಟಿಚ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತಲ್ವ. ನೋಡಿ, ನಾನು ಈ ಥರ ಗಮ್ ಹಾಕ್ಬಿಟ್ಟು ಲೈಟಾಗಿ ಗಮ್ ಹಾಕಿದ್ದೀನಿ, ಜಸ್ಟ್ ಕುತ್ಕೊಳ್ಳಿ ಅಂತಷ್ಟೇ. ಅದನ್ನು ನೇರವಾಗಿ ಅಂಟಿಸ್ಕೊಬಿಡಿ. ಓಕೆ, ಎಷ್ಟು 2 ಪೀಸ್ ಕಟ್ ಮಾಡಿದ್ದೀನಿ ನಾನು. 2 ಪೀಸನ್ನು ನೀಟಾಗಿ ನೇರವಾಗಿ ಅಂಟಿಸ್ಕೊಳ್ಳಿ. ಮತ್ತು ಅದು ಸ್ವಲ್ಪ ಗಮ್ಮು ಅಂಟೋವರೆಗೂ ಬಿಡಿ. ಹಾಗೆ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಗಮ್ಮೆಲ್ಲ ಡ್ರೈ ಆಗೋವರೆಗೂ ಬಿಟ್ಕೊಳ್ಳಿ. ನಾನು ಕಾಟನ್ ಥ್ರೆಡ್ಡನ್ನು ತಗೊಳ್ತಾ ಇದ್ದೀನಿ. ಆ ದಾರಕ್ಕೆ ಮೇಲ್ಗಡೆ ಅಂದರೆ ಪೈಪಿಂಗ್ ಥ್ರೆಡ್ಡಿಗೆ ಜಿಗ್ಜ್ಯಾಗ್ ಸ್ಟಿಚ್ ಹಾಕಬೇಕು. ಅದಕ್ಕೆ ಅದನ್ನು ಲಾಸ್ಟ್ ವಿಡಿಯೋದಲ್ಲೂ ನಾನು ತೋರಿಸಿದ್ದೀನಿ, ಈ ವಿಡಿಯೋದಲ್ಲೂ ಕೂಡ ತೋರಿಸ್ತೀನಿ. ನಿಮಗೆ ಜಿಗ್ಜ್ಯಾಗ್ ಸ್ಟಿಚ್ ಹಾಕೋದು ಕ್ಲಾಸ್ ಆಲ್ರೆಡಿ ಆಗಿದೆ, ಸ್ಟಿಚಸ್ ಎಲ್ಲ ಆಲ್ರೆಡಿ ಆಗಿದೆ. ಈಗ ಏನಿದ್ರು ಲೋಡಿಂಗ್ ಸ್ಟಿಚ್ಗಳು ನಡೀತಾ ಇದ್ದಾವೆ. ಲೋಡಿಂಗ್ ಎಲ್ಲ ಹೇಗೆ ಮಾಡೋದು ಅಂತ ನೋಡಿ. ಸೇಮ್ ಅದೇ ಥರನೇ ಜಿಗ್ಜ್ಯಾಗ್ ಅಂದರೆ ಆ ಕಡೆ ಒಂದು ಚೈನ್ ಈ ಕಡೆ ಒಂದು ಚೈನ್ ಹಾಕ್ಕೊಳ್ತಾ ಬರೋದಕ್ಕೇ ಜಿಗ್ಜ್ಯಾಗ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ. ಈ ಥರ ಹಾಕ್ಕೊಂಬಿಡಿ. ನೋಡಿ, ನಿಮಗೆ ನೀವು ಪ್ರಾಕ್ಟೀಸ್ ಆಗಿ ಪಳಗಿದ ನಂತರ ಗಮ್ಮೆಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಈ ಥರ ದಾರನ ಇಟ್ಕೊಂಡು ಸ್ಟ್ರೈಟಾಗಿ ಹಾಕ್ಕೊಳ್ತಾ ಬಂದರೆ ಸಾಕಾಗುತ್ತೆ. ಆದರೆ ನಿಮಗೆ ಈಗ ಬೇಸಿಕ್ ಕಲಿಯೋರಿಂದ ಪ್ರಾಕ್ಟೀಸ್ ಇಲ್ಲದೆ ಇರೋದ್ರಿಂದ ಈ ಥರ ನಾನು ಐಡಿಯಾಗಳನ್ನ ಹೇಳ್ತಾ ಇದ್ದೀನಿ. ಅದೇ ಥರನೇ ನೀವು ಫಾಲೋ ಮಾಡಿ ಈಸಿಯಾಗಿ ಕಲಿಬೋದು. ಓಕೆ ನೋಡಿ, ಈ ಥರ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ ಸ್ವಲ್ಪ ಜಾಸ್ತಿನೇ ಜಿಗ್ಜ್ಯಾಗ್ ಸ್ಟಿಚಸ್ಗಳನ್ನ ಹಾಕ್ಕೊಳ್ಳಿ. ತುದಿ ದಾರ ಬಿಟ್ಕೋಬಾರ್ದು ಅಂತ ಅಷ್ಟೇ. ಆ ತುದಿಗಳಲ್ಲೆಲ್ಲ ಸ್ವಲ್ಪ ದಾರ ಹೆಂಚ್ಕೊಳ್ಳುತ್ತಲ್ವ, ಆ ಥರ ಬಿಟ್ಕೊಳ್ಬಾರ್ದು ಅಂತ ಸ್ವಲ್ಪ ದಪ್ಪದಲ್ಲಿ ಹಾಕ್ಕೊಳ್ಳಿ. ಓಕೆನಾ? ಇನ್ನು ನೆಕ್ಸ್ಟು ನೀವು ಯಾವುದಾದ್ರೂ 2 ಕಲರ್ ತೊಗೋಬೇಕು. ಡಬಲ್ ಸ್ಟ್ಯಾಂಡನ್ನು ನಾನು ಹೇಳ್ತೀನಿ. ಫಸ್ಟ್ ಒಂದು ಕಲರು, ನೆಕ್ಸ್ಟ್ ಒಂದು ಕಲರ್, ಆ ಥರ ನೋಡಿ. ನಿಮಗೆ ಸ್ಟಿಚ್ಚೆಲ್ಲ ಫಿನಿಶಿಂಗಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ನಾನು ನಿಮಗೆ ಈ ಥರ ಲೈನ್ ಮಾರ್ಕ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ನೀವು ಕೂಡ ಇದೇ ಥರನೇ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಫಿನಿಶಿಂಗ್ ನೀಟಾಗಿ ಬರಲಿ ಅಂತ ಅಷ್ಟೇ. ನೀವು ಯಾವುದೇ ಒಂದು ಸ್ಟಿಚ್ಚಸನ್ನು ಕಲಿಯುವಾಗ ಅದು ಫಿನಿಶಿಂಗ್ ಬರೋವರೆಗೂ ನೀವು ಸ್ಲೋ ಆಗಿಯೇ ನಿಧಾನವಾಗಿ ಈ ಥರ ಫುಲ್ಲು ಮಾರ್ಕಿಂಗಲ್ಲೇ ಕಲೀರಿ. ಓಕೆನಾ? ಈ ಥರ ನೀವು ಡ್ರಾ ಮಾಡಿಕೊಂಡು ಕರೆಕ್ಟು ಹೇಗೆ ಫಿನಿಶಿಂಗ್ ಬರಬೇಕು ಅಂತ ಆವಾಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಒಂದು ಡ್ರಾ ಮಾಡಿಕೊಂಡು ಅದರೊಳಗೇ ನಿಮ್ಮದು ಸ್ಟಿಚಸ್ಗಳೆಲ್ಲ ಬಂದರೆ ನಿಮಗೆ ಅದು ಹಾಗೇ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಪ್ರಾಕ್ಟೀಸ್ ಆಗುವಾಗ ನಿಮಗೆ ಕೈ ಕೂಡ ಅದೇ ಥರ ಪಳಗಿರುತ್ತೆ. ಓಕೆನಾ? ಈ ಥರ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಫಿನಿಶಿಂಗ್ ಬರೋವರೆಗೂ ಸ್ಲೋ ಆಗಿಯೇ ಪ್ರಾಕ್ಟೀಸ್ ಮಾಡಿ. ಯಾವುದೇ ಒಂದು ಸ್ಟಿಚ್ಚು ನೀವು ಕಲಿಯುವಾಗ ಬೇಗ ಬೇಗ ಹೋಗಲಿ ಅಂತ ಹೇಳಿ ಬೇಗ ಬೇಗ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ. ಫಿನಿಶಿಂಗ್ ಬರೋವರೆಗೂ ನೀವು
ಒಂದೇ ಸ್ಟಿಚ್ಚನ್ನೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಒಂದೇ ಸ್ಟಿಚ್ಚನ್ನೇ ನೀವು ಫಾಸ್ಟಾಗಿ ಪದೇ ಪದೇ ಪ್ರಾಕ್ಟೀಸ್ ಮಾಡೋಕ್ಕಿಂತ ಸ್ಲೋವಾಗಿ ಫಿನಿಶಿಂಗ್ ಬರೋವರೆಗೂ ಸ್ಲೋವಾಗಿ ಒಂದು ಸ್ಟಿಚ್ಚನ್ನು ಫಿನಿಶಿಂಗ್ ಬಂತು ಅಂದ ತಕ್ಷಣ ನೆಕ್ಸ್ಟ್ ಸ್ಟಿಚ್ಚಿಗೆ ಹೋಗಬೇಕು. ಓಕೆನಾ? ನೋಡಿ, ಇದು ಡಬಲ್ ಕಲರಲ್ಲಿ ನಾನು ಫಸ್ಟ್ ಒಂದು ಕಲರ್ ತಗೊಳ್ತಾ ಇದ್ದೀನಿ. 2 ಎಳೆ 2 ಥ್ರೆಡ್ಡಲ್ಲಿ 2 ಎಳೆ ತಗೊಳ್ತಾ ಇದ್ದೀನಿ ಒಂದೇ ಕಲರನ್ನು. ಓಕೆ, ಇದನ್ನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಗೆ ಫಿಲ್ಲಿಂಗ್ ಹೇಳಿದ್ದೆ ಸೇಮ್ ಫಿಲ್ಲಿಂಗು. ಆ ಎಡ್ಜ್ಗಿಂತ ಸ್ವಲ್ಪ ಕೆಳಗಡೆಯಿಂದ ಚೈನ್ ತಗೊಂಡು ಎಡ್ಜಿಗೆ ಚೈನ್ ಹಾಕಿ, ಮತ್ತು ರೈಟ್ ಸೈಡಲ್ಲಿ ಅಡ್ಡಗೆರೆ ಇದೆಯಲ್ಲ ಅಲ್ಲಿ ಲಾಕ್ ಸ್ಟಿಚ್ ಹಾಕಿ, ಮತ್ತು ಕೆಳಗಡೆ ಒಂದು ಚೈನ್ ಸ್ಟಿಚ್ ಹಾಕಿ, ಕೆಳಗಡೆ ಮತ್ತು ಲಾಕ್ ಸ್ಟಿಚ್ ಹಾಕಿ, ಮತ್ತು ಮೇಲೆ ಆ ಥರ. ಗೊತ್ತಾಯ್ತಾ? ಅಡ್ಡದಲ್ಲಿ ಲಾಕ್ ಸ್ಟಿಚ್ ಹಾಕಬೇಕು, ಕೆಳಗಡೆ ಉದ್ದದಲ್ಲಿ ಲಾಕ್ ಸ್ಟಿಚ್ ಹಾಕಬೇಕು. ಸ್ಟ್ರೈಟಾಗಿ ಲೈನ್ ಕೆಳಗೆ ಬಂದಿದೆ ಅಲ್ವಾ, ಅಲ್ಲಿ ಲೈನ್ ಮೇಲೆ ಲಾಕ್ ಸ್ಟಿಚ್ಗಳು ಬರಬೇಕು. ಮೇಲ್ಗಡೆ ಹಾಕುವಾಗ ಅಡ್ಡದಲ್ಲಿ ಲಾಕ್ ಸ್ಟಿಚ್ಗಳು ಬರಬೇಕು. ಏನು ಅಂದರೆ ವಿಷಯ ಹೇಳ್ತೀನಿ ಕೇಳಿ. ಈ ಸ್ಟಿಚ್ಚನ್ನು ಒಟ್ಟಿನಲ್ಲಿ ನಿಮ್ಮದು ಫಿಲ್ಲಿಂಗ್ ಏನಿದ್ರು ಏನು ಡ್ರಾ ಮಾಡ್ಕೊಂಡಿದ್ದೀರಿ ಅದ್ರ ಒಳಗಡೆ ನಿಮ್ಮದು ಫಿಲ್ಲಿಂಗ್ಗಳು ಬರಬೇಕು. ಟ್ರಯಾಂಗಲ್ ಶೇಪ್ ಬರೋವರೆಗೂ, ಅಂದರೆ ಆ ಮೂಲೆ ಇದೆಯಲ್ಲ, ಕ್ರಾಸ್ ಮೂಲೆ ಇದೆಯಲ್ಲ, ಆ ಮೂಲೆಯಿಂದ ಈ ಕಡೆ ಟ್ರಯಾಂಗಲ್ ಶೇಪ್ ಬರೋವರೆಗೂ ನೀವು ಇದೇ ಥರನೇ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ಕ್ಲಾಸನ್ನು ಅಟೆಂಡ್ ಮಾಡ್ತಿರೋರು, ನನ್ನ ಕ್ಲಾಸು ಬೇಸಿಕ್ಕಿಂದ ಅಟೆಂಡ್ ಮಾಡ್ತಿರೋರಾಗಿದ್ದರೆ ನಿಮಗೆ ಚೈನ್ ಸ್ಟಿಚ್ ಬಗ್ಗೆ ತುಂಬಾ ಪ್ರಾಕ್ಟೀಸ್ ಆಗಿರುತ್ತೆ. ಎಲ್ಲನೂ ತುಂಬ ಚೆನ್ನಾಗಿ ಪಳಗಿರ್ತೀರಿ ಕೂಡ. ಆದ್ದರಿಂದ ನಿಮಗೆ ತುಂಬ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ನೋಡಿ, ಈಗ ಟ್ರಯಾಂಗಲಲ್ಲಿ ಕ್ರಾಸ್ ಶೇಪ್ ಆದ ನಂತರ ಏನು ಮಾಡಬೇಕು ಅಂದರೆ, ಮೇಲ್ಗಡೆ ಲೈನಿಗೆ ಹೋಗುವಾಗ, ಆ ಕಡೆ ಲೈನಿಗೆ ಹೋಗುವಾಗ ಲೈನ್ಗಿಂತ ಒಳಗಡೆ ಒಂದು ಸ್ಟಿಚ್ಚು, ಲೈನ್ ಮೇಲೆ ಒಂದು ಸ್ಟಿಚ್ಚು. ಈ ಕಡೆ ಲೆಫ್ಟ್ ಸೈಡಲ್ಲಿ ನೀವು ತಗೊಳ್ಳುವಾಗ, ಫಸ್ಟ್ ಲೈನಲ್ಲಿ ತಗೊಳ್ಳುವಾಗ ಲೈನ್ ಮೇಲೇ ಸ್ಟಿಚ್ಚು, ಅದೇ ಲೈನ್ ಮೇಲೇ ಕೆಳಗಡೆಯಿಂದ ಲಾಕ್ ಸ್ಟಿಚ್ ಹಾಕಬೇಕಾಗತ್ತೆ. ಆ ಥರ ಸ್ಟಿಚ್ಗಳನ್ನ ಹಾಕ್ಕೊಳ್ತಾ ಬನ್ನಿ. ನೋಡಿ, ಪಕ್ಕದಲ್ಲೇ ಲಾಕ್ ಸ್ಟಿಚ್ಚು, ಅಂದರೆ ಕೆಳಗಡೆ ಲಾಕ್ ಸ್ಟಿಚ್ ಹಾಕ್ತಾ ಬರಬೇಕಾಗತ್ತೆ. ನೋಡಿ, ನೀವು ಏನು ಮಾಡಿ ಅಂದರೆ, ನಿಮಗೆ ಗೊತ್ತಾಗಲ್ಲ, ಚಿಕ್ಕದಾಗಿ ಗೆರೆನ ಅಡ್ಡ ಎಳ್ಕೊಂಡಿರ್ತೀರಿ. ಆದರೆ ನೀವು ಸ್ವಲ್ಪ ದೂರನೇ ದಾರ ಎಳ್ಕೊಳ್ಳಿ. ನಿಮಗೆ ಸ್ಟಿಚ್ಚಸ್ ಎಲ್ಲ ಹಾಕೋಕ್ಕೆ ಕಷ್ಟ ಆಗ್ತಾಯಿದ್ರೆ, ನಿಮಗೆ ಅಭ್ಯಾಸ ಆಗಿಲ್ಲ ಅನ್ನೋದಾದರೆ, ಈ ಸ್ಟಿಚ್ಚಿಗೆ ಬರುವಾಗ ನಿಮಗೆ ಲಾಕ್ ಸ್ಟಿಚ್ಚು ಅಭ್ಯಾಸ ಆಗಿರುತ್ತೆ ಅಂದ್ಕೊಳ್ತೀನಿ ನಾನು. ಲಾಕ್ ಸ್ಟಿಚ್ ಹಾಕೋದು ತುಂಬ ಇಂಪಾರ್ಟೆಂಟು. ಯಾಕೆ ಗೊತ್ತಾ? ಪ್ರತಿ ನೀವು ಡಿಸೈನಿಗೂ ನೀವು ಫಿನಿಶಿಂಗ್ ಬರಬೇಕು ಅಂದರೆ ಆ ಥರ ಚಿಕ್ಕ ಚೈನ್ ಹಾಕೋದು ನಿಮಗೆ ಪ್ರಾಕ್ಟೀಸ್ ಆಗಲೇಬೇಕು. ಇಲ್ಲ ಅಂದರೆ ನಿಮಗೆ ಆ ಉದ್ದ ಚೈನು ಲಾಕ್ ಮಾಡೋದೇ ಚಿಕ್ಕ ಚೈನ್ ಹಾಕೋದ್ರಿಂದನೇ ಲಾಕ್ ಆಗೋದು. ಈಗ ಒಂದು ಡಿಸೈನ್ ಮಾಡ್ತಿದ್ದೀರಿ ಅಂದರೆ ಅದು ಲಾಕ್ ಮಾಡಬೇಕಂದ್ರೆ ಪಕ್ಕದಲ್ಲೊಂದು ಚಿಕ್ಕ ಚೈನ್ ಹಾಕೋದ್ರಿಂದ ಅದು ಲಾಕ್ ಆಗುತ್ತೆ. ಮತ್ತು ಡಿಸೈನ್ ಎಲ್ಲ ಮಾಡಾದ ನಂತರ ಎಂಡಿಗೆ ಎಣ್ಣಾಟ್ ಹಾಕ್ತೀವಿ, ಅದು ಡಬಲ್ ಹಾಕಿ. ಓಕೆ, ಎಣ್ಣಾಟ್ ಕ್ಲಾಸು ಹಾಕೋದು ಗೊತ್ತಿಲ್ಲದಿರೋರಿದ್ದರೆ ನನ್ನದು ಕ್ಲಾಸ್ ನಂಬರ್ 6 ಇದೆ. ಅದು ಎಣ್ಣಾಟ್ ಕ್ಲಾಸ್ ಬಗ್ಗೆ ನಾನು ತುಂಬಾ ಡೀಟೇಲ್ ಆಗಿ ಒಂದು 4 ಥರ ಎಣ್ಣಾಟ್ ಹೇಗೆ ಹಾಕೋದು ಅಂತ ಹೇಳಿದ್ದೀನಿ. ಹೋಗಿ ಚೆಕ್ ಮಾಡ್ಕೊಳ್ಳಿ, ಹಾಗೆ ಪ್ರಾಕ್ಟೀಸ್ ಕೂಡ ಮಾಡ್ಕೊಳ್ಳಿ. ಓಕೆ, ನೋಡಿ, ನಾನೀಗ ನಿಮಗೆ ತೋರಿಸ್ತೀನಿ. ಈಗ ಬಂದೆ ಅಲ್ವಾ, ನೋಡಿ ಅಲ್ಲಿ ಅಡ್ಡ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ಒಂದು ಭಾಗ ಅಂದರೆ 3 ಭಾಗ ಮಾಡ್ಕೊಂಡಿದ್ದೀನಿ ನಾನು. 3 ಭಾಗನ 2 ಸೆಂಟಿಮೀಟರ್ಗೆ ಒಂದೊಂದು ಭಾಗ ಮಾಡ್ಕೊಂಡಿದ್ದೀನಿ. ಆದರೆ ಫಿನಿಶಿಂಗ್ ಹೇಗೆ ಕೊಡಬೇಕಂತ ತೋರಿಸ್ತೀನಿ. ನೋಡಿ, ನಾನು ಏನು ಮಾಡಬೇಕಂದ್ರೆ, ಕ್ರಾಸ್ ಲೈನ್ ಹಾಕಿದ್ದೀರಿ ನೋಡಿ, ಕ್ರಾಸ್ ಸ್ಟಿಚ್ಚು, ಅದು ಮಿಡ್ಲಿಗೆ ಬರಬೇಕು ನಿಮ್ಮದು. ಆ ಹಾಫ್ ಪೋರ್ಷನ್ನು ಅಲ್ಲಿ ಗೆರೆ ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ, ಅದು ಕ್ರಾಸಿಗೆ ಮಿಡ್ಲಿಗೆ ಬರಬೇಕು ಈ ಥರ. ಓಕೆ, ನೋಡಿ, ನಾನು ನೀಡಲಿಟ್ಟು ತೋರಿಸ್ತಾ ಇದ್ದೀನಲ್ಲ ಆ ಥರ. ಅದು ನಂದು ಹಾಫ್ ಪೋರ್ಷನ್ನ ನಾನು ಪೋರ್ಷನ್ ಮಾಡ್ಕೊಂಡಿರೋದು 3 ಪೋರ್ಷನ್ನು. ಆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಆ ಪ್ಲೇಸು ಕ್ರಾಸ್ ಸ್ಟಿಚ್ಚಿಗೆ ಮಿಡ್ಲಿಗೆ ಬರಬೇಕು. ಓಕೆ, ಇದನ್ನು ನಾನು ಫ್ಲ್ಯಾಟ್ ಲೋಡು, ಡಬಲ್ ಕಲರ್ ಫ್ಲ್ಯಾಟ್ ಲೋಡ್ ಸ್ಟಿಚ್ಚಲ್ಲಿ ಕೂಡ ತೋರಿಸಿದ್ದೆ ನಾನು. ಈಗ ಪ್ಯಾಡೆಡ್ ಲೋಡಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಈಗ ನೀವು ಎಣ್ಣಾಟ್ ಹಾಕಿ ಈ ದಾರನ ಅಂದರೆ ಈ ಕಲರ್ನ ಇಲ್ಲಿಗೆ ಎಂಡ್ ಮಾಡಿ ಹಾಗೆ ಬಿಟ್ಟು. ಓಕೆ, ಇದನ್ನು ನೆಕ್ಸ್ಟ್ ನಾನು 3ನೇ ಪೋರ್ಷನ್ನಿಗೆ ತೋರಿಸ್ತೀನಿ. ಈಗ ನೀವು ಮೇಲ್ಗಡೆಯಿಂದ ದಾರ ತಗೊಂಡು ಸ್ಟಾರ್ಟ್ ಮಾಡಬೇಕು. ಓಕೆನಾ? ನೋಡಿ, ಮೇಲ್ಗಡೆಯಿಂದ ಮತ್ತೊಂದು ಕಲರ್ ದಾರನ ಮೇಲ್ಗಡೆಯಿಂದ ತಗೊಳ್ಳಿ. ಆ ಲೈನ್ ಒಳಗಡೆಯಿಂದ ಚೈನ್ನ ಮೇಲೆ ತೊಗೊಂಡ್ಬಿಟ್ಟು ಲೈನ್ ಮೇಲೆ ಲಾಕ್ ಸ್ಟಿಚ್ ಹಾಕಿ. ಓಕೆ, ಈ ಕಡೆ ಬರುವಾಗ ನಿಮ್ಮದು ಲಾಕ್ ಸ್ಟಿಚ್ಗಳೆಲ್ಲ
ಲೈನ್ ಮೇಲೆ ಬರಬೇಕು. ಆ ಕಡೆ ಹೋಗುವಾಗ ಲೈನ್ ಒಳಗೊಂದು ಸ್ಟಿಚ್ಚು, ಲೈನ್ ಮೇಲೆ ಲಾಕ್ ಸ್ಟಿಚ್, ಆ ಥರ. ಇದೇ ಥರನೇ ಫುಲ್ ಮತ್ತೊಂದು ಹಾಫ್ ಪೋರ್ಷನ್ ಇದೆ ನೋಡಿ. 3 ಪೋರ್ಷನ್ನಲ್ಲಿ ಸೆಕೆಂಡ್ ಪೋರ್ಷನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಆ ಸೆಕೆಂಡ್ ಪೋರ್ಷನ್ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಆವಾಗಲೂ ಕೂಡ ಹಾಗೆ ಅಡ್ಡ ಮಾರ್ಕ್ ಮಾಡಿದ್ದೀರಲ್ಲ ಪೋರ್ಷನ್ನು ಎಲ್ಲಿವರೆಗೆ ಎಂಡ್ ಆಗುತ್ತೆ ಅನ್ನೋದು, ಅಲ್ಲಿಗೆ ನಿಮ್ಮದು ಕ್ರಾಸ್ ಆಗಿ ಸ್ಟಿಚ್ ಬರುತ್ತಲ್ಲ ಅದು ಮಿಡ್ಲಾಗಿ ಬರಬೇಕು. ಓಕೆ, ಇದನ್ನು ನಾನು ಫ್ಲ್ಯಾಟ್ ಲೋಡು ಡಬಲ್ ಕಲರ್ ಫ್ಲ್ಯಾಟ್ ಲೋಡ್ ಸ್ಟಿಚ್ಚಲ್ಲಿ ಕೂಡ ತೋರಿಸಿದ್ದೀನಿ. ಸೇಮ್ ಅದೇ ಥರನೇ ಮೆಥಡ್ಸ್ ಇರುತ್ತೆ ನೋಡಿ. ನಾನು ಕ್ಲಾಸ್ ಅಟೆಂಡ್ ಮಾಡೋರಿದ್ದರೆ ಸ್ಟಾರ್ಟಿಂಗಿಂದನೂ ಅಟೆಂಡ್ ಮಾಡಿ. ನಿಮಗೆ ಯಾವುದೇ ಥರ ಡೌಟ್ಸ್ ಇಲ್ಲದೆ ನಾನು ಪ್ರತಿಯೊಂದು ಸ್ಟಿಚ್ಚಲ್ಲೂ ಯಾವ ಥರ ಹಾಕಬೇಕು, ಡಬಲ್ ಕಲರ್ ಬಂದಾಗ ಹೇಗಿರುತ್ತೆ, ತ್ರಿಬಲ್ ಕಲರ್ ಯೂಸ್ ಮಾಡುವಾಗ ಹೇಗಿರುತ್ತೆ, ಕ್ರಾಸಲ್ಲಿ ಸ್ಟ್ರೈಟಲ್ಲಿ ಪ್ರತಿಯೊಂದು ನಾನು ಕಂಪ್ಲೀಟಾಗಿ ವಿವರಣೆ ಕೊಟ್ಟಿರ್ತೀನಿ. ಏನು ಡೌಟ್ಸ್ ಇಲ್ಲದೆ ಇರೋ ಅಷ್ಟು ನೀಟಾಗಿ ವಿವರಣೆ ಕೊಟ್ಟಿರ್ತೀನಿ. ಆದ್ದರಿಂದ ನೀವು ಸ್ಟಾರ್ಟಿಂಗಿಂದ ಬೇಸಿಕ್ಕಿಂದನೇ ಕಲ್ತ್ಕೊಂಡು ಬನ್ನಿ. ಓಕೆ, ನೀವು ಬೇಸಿಕ್ಕಿಂದ ಕಲಿತಾ ಇದ್ದರೆ ನೀವು ನನ್ನನ್ನು ಡೌಟನ್ನು ಕೇಳ್ತೀರಿ ಅನ್ನೋದೇ ನನಗೆ ಡೌಟ್. ಯಾಕೆಂದರೆ ನೀಟಾಗಿ ಹೇಳಬೇಕಂತ ಹೇಳಿದ್ದೀನಿ ನಾನು. ಮತ್ತು ಕೆಲವೊಂದು ಹ್ಯಾಂಡಲಿಂಗೆಲ್ಲ ನೀವು ಈಗ ಕೇಳ್ತಾರೆ, ಕೆಲವೊಂದು ಮಾರ್ಕಿಂಗ್ ಬಗ್ಗೆ ಕೇಳ್ತಾರೆ, ಸಿಲ್ಕ್ ಥ್ರೆಡ್ ಹ್ಯಾಂಡ್ಲಿಂಗ್ ಕೇಳ್ತಾರೆ. ಆ ಸಿಲ್ಕ್ ಥ್ರೆಡ್ ಹೇಗೆ ಹ್ಯಾಂಡ್ಲು ಮಾಡೋದು ಸ್ಮೂತಾಗಿ ಕಟ್ ಆಗದೆ ಇರೋ ಹಾಗೆ, ಅದನ್ನೆಲ್ಲ ನಾನು ಒಂದು ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡದೆ ಇದ್ದವರಿದ್ದರೆ ಹೋಗಿ ನೋಡಿ ಕಲೀರಿ. ಸಿಲ್ಕ್ ಥ್ರೆಡ್ಡು ಕಟ್ ಆಗದೆ ಇರೋ ಹಾಗೆ ಹೇಗೆ ಹ್ಯಾಂಡ್ಲು ಮಾಡಬೇಕು ಅಂತ. ತುಂಬ ಜನ ಹೇಳ್ತಾ ಇದ್ರು ಸಿಲ್ಕ್ ಥ್ರೆಡ್ಡು ಕಟ್ ಆಗ್ತಾ ಇದೆ ವರ್ಕ್ ಮಾಡುವಾಗ, ಏನಾದರೂ ಸೊಲ್ಯೂಷನ್ ಕೊಡಿ ಅಂತ. ಅದು ಕಟ್ಟಾದರೂ ಏನು ಮಾಡಬೇಕು, ಕಟ್ ಆಗದೆ ಇರೋಕ್ಕೆ ಹೇಗೆ ಯೂಸ್ ಮಾಡಬೇಕು ಎಲ್ಲನೂ ನೀಟಾಗಿ ನಾನು ಒಂದು ಟ್ಯುಟೋರಿಯಲನ್ನೇ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ ಸೆಕೆಂಡ್ ಪೋರ್ಷನ್ ಕಂಪ್ಲೀಟ್ ಆಯ್ತಲ್ವ. ಈಗ ಏನು ಮಾಡಬೇಕು ಅಂದರೆ ಅದು ಪೋರ್ಷನ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದು ಕರೆಕ್ಟಾಗಿ ಕ್ರಾಸ್ ಪೋರ್ಷನಿಗೆ ಮಿಡ್ಲು ಬರಬೇಕು. ಓಕೆ, ಮಿಡ್ಲು ಬರಬೇಕು. ಮಿಡ್ಲು ಬಂದ ನಂತರ ಸೆಕೆಂಡ್ ಕಲರು ಪೋರ್ಷನ್ ಕಂಪ್ಲೀಟ್ ಆಗುತ್ತೆ. ಈಗ ನಾನು ಫಸ್ಟ್ ಯೂಸ್ ಮಾಡಿದ ಕಲರನ್ನೇ ಮತ್ತೆ ಯೂಸ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ದರೆ ಬೇರೆ ಕಲರ್ನೂ ಯೂಸ್ ಮಾಡ್ಬೋದು. ನೀವು ಈಗ ಫಸ್ಟ್ ಡಬಲ್ ಕಲರು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ದೆ. ನೀವು ಬೇಕಿದ್ರೆ ಎಷ್ಟು ಕಲರ್ನೂ ಯೂಸ್ ಮಾಡ್ಕೊತ ಹೋಗ್ಬೋದು ಈ ಥರ. ಓಕೆ, ಇನ್ನು ನನ್ನ ನೆಕ್ಸ್ಟ್ ಕ್ಲಾಸು ಡಬಲ್ ಕಲರಲ್ಲಿ ಇನ್ನೊಂದು ಟೈಪು ಇರುತ್ತೆ, ಅದನ್ನು ತೋರಿಸ್ತೀನಿ. ಮತ್ತು ತ್ರಿಬಲ್ ಕಲರ್ ಹೇಗೆ ಯೂಸ್ ಮಾಡೋದಂತ ತೋರಿಸ್ತೀನಿ. ತ್ರಿಬಲ್ ಕಲರ್ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಕಲ್ತ ಮೇಲೆ ಕಷ್ಟ ಏನಲ್ಲ, ಫಸ್ಟ್ ಕಲಿಯೋರಿಗೆ ಕಷ್ಟನೇ. ನಾನು ಕೂಡ ತುಂಬ ಕಷ್ಟ ಆಗಿದೆ ನನಗೆ. ಅಡಿಗಡೆ 3 ಟೈಪಿದ ಕಲರು ದಾರಗಳು ಸಿಕ್ಕಾಕೊಳ್ತಾ ಇತ್ತು. ಯಾವುದೋ ದಾರ ಎಳೆಯೋಕ್ಕೆ ಹೋಗಿ ಇನ್ಯಾವುದೋ ದಾರ ಎಲ್ಲ ಎಳಿತಿದ್ದೆ. ಆದರೆ ನಿಮಗೆ ನಾನು ನೀಟಾಗಿ ಹೇಳ್ತೀನಿ ಯಾವ ಥರ ಅಂತ, ಅದಕ್ಕೂ ಟಿಪ್ಸ್ ಎಲ್ಲ ಕೊಡ್ತೀನಿ ನಾನು. ಓಕೆ ನೋಡಿ, ನಾನೀಗ ನೆಕ್ಸ್ಟ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಲ್ವಾ, ಅದೇ ಫಸ್ಟ್ ಕಲರನ್ನೇ ನಾನು ಥರ್ಡ್ ಪೋರ್ಷನಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಎಷ್ಟು ಕಲರ್ನೂ ಯೂಸ್ ಮಾಡ್ಕೊಬೋದು. ಓಕೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಎಂಡ್ ನಾಟ್ ಹಾಕಿ ಕ್ಲೋಸ್ ಮಾಡೋದ್ರಿಂದ ನೀವು ನೆಕ್ಸ್ಟ್ ಕಲರ್ ಯೂಸ್ಗಳನ್ನ ಬೇರೆ ಬೇರೆ ಕಲರ್ನ ನೀವು ಹಾಕ್ಕೋಬೋದು. ಆದರೆ ಯಾವ ಥರ ಪೋರ್ಷನ್ ಫಿಲ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇನ್ನೇನೆಂದರೆ ನಿಮಗೆ ಡಬಲ್ ಕಲರಲ್ಲಿ ಇನ್ನೊಂದು ಟೈಪನ್ನ ನಾನು ತೋರಿಸ್ತೀನಿ. ಅದು ಟ್ರಯಾಂಗಲ್ ಶೇಪಲ್ಲಿರುತ್ತೆ, ಅದನ್ನು ಕೂಡ ತೋರಿಸ್ತೀನಿ ನಾನು. ಮತ್ತು ಆನಂತರ ತ್ರಿಬಲ್ ಕಲರ್ ತೋರಿಸ್ತೀನಿ ಅಂದೆ ಅಲ್ವಾ. ಏನು ಗೊತ್ತಾ, ಈ ಸ್ಟಿಚಸ್ಗಳೆಲ್ಲ ನೀವು ಬಾರ್ಡರ್ ಲೈನ್ಸಿಗೆ, ಸ್ಲೀವ್ಸ್ ಬಾರ್ಡರ್ ಲೈನ್ಸಿಗೆ, ಮತ್ತು ಕೆಲವೊಂದು ಫಿಲ್ಗಳಿಗೆ, ದೊಡ್ಡ ದೊಡ್ಡ ಮೋಟಿಫೈ ಫಿಲ್ಗಳಿಗೆ ಎಲ್ಲ ಈ ಥರ ಸ್ಟಿಚಸ್ನ ಯೂಸ್ ಮಾಡ್ಬೋದು. ಹಾಗೆಯೇ ಎಂಬೋಸ್ಡ್ ಆಗಿ ಲೀಫಿಗೆ ಕೂಡ ಈ ಥರ ಪೈಪಿಂಗ್ ಥ್ರೆಡನ್ನು ಇಟ್ಬಿಟ್ಟು ಫಿಲ್ಲಿಂಗ್ ಮಾಡ್ತಾರೆ. ಆದರೆ ನೀವು ಕಲರ್ಸ್ಗಳನ್ನ ಚೇಂಜ್ ಮಾಡಿದ್ರೆ ಯಾವ್ಯಾವ ಥರ ಎಲ್ಲ ಇರುತ್ತೆ, ನಿಮಗೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಏನಿರುತ್ತೆ ಸ್ಟಿಚಸ್ಸಲ್ಲಿ, ಯಾವ್ಯಾವ ಥರ ಮೆಥಡನ್ನು ಯೂಸ್ ಮಾಡಬೇಕಾಗುತ್ತೆ ಅಂತ ಗೊತ್ತಿರಬೇಕು ಅಲ್ವಾ, ಮಲ್ಟಿ ಕಲರ್ ಯೂಸ್ ಮಾಡುವಾಗ. ಅದಕ್ಕೋಸ್ಕರ ನಾನು ಈಗ ಮಲ್ಟಿ ಕಲರ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಡಬಲ್ ಕಲರು ಫಸ್ಟ್ ಟೈಪು, ಇನ್ನು ನೆಕ್ಸ್ಟ್ ಇನ್ನೊಂದು ಟೈಪ್ ಬರುತ್ತೆ, ಆಮೇಲೆ ತ್ರಿಬಲ್ ಕಲರ್. ಓಕೆ, ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ವ ನನ್ನ ಕ್ಲಾಸಸ್ನ, ಪ್ರಾಕ್ಟೀಸ್ ಮಾಡ್ತಾ ಇರೋರಿದ್ದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಫಾಲೋ ಮಾಡಿ. ಹಾಗೆ ನನಗೆ ಚಾಟ್ ಮಾಡಬೇಕು ಅಂತ ಅನಿಸಿದರೆ ಅದರಲ್ಲೇ ಚಾಟ್ ಮಾಡಿ. ಓಕೆನಾ, ಇದರಲ್ಲಿ ಕಮೆಂಟ್ಸ್ ಮಾಡಿ, ಇಲ್ಲ ಬೇಡ ಅಂತೇನು ಹೇಳಲ್ಲ. ಆದರೆ ಮಾತಾಡಬೇಕು ಅಂತ ಇದ್ದರೆ
ಇನ್ಸ್ಟಾಗ್ರಾಮಲ್ಲಿ ಚಾಟ್ ಮಾಡಿ, ಓಕೆನಾ? ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಫೋಟೋಸನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿಯೇ ಸೆಂಡ್ ಮಾಡಿ, ನಾನು ನೋಡಿ ನಿಮಗೆ ಹೇಳ್ತೀನಿ, ಓಕೆ? ಮತ್ತು ನೋಟ್ಸ್ಗಳನ್ನ ಮಾಡ್ಕೊಳ್ತಾ ಇರಿ, ಓಕೆನಾ? ನೋಟ್ಸ್ಗಳಂದರೆ ಹೀಗೇ ಫಸ್ಟು ಸ್ಟಿಚಸನ್ನು ನೀಟಾಗಿ ಫಿನಿಶಿಂಗ್ ಬರೋವರೆಗೂ ಪ್ರಾಕ್ಟೀಸ್ ಮಾಡಿಕೊಂಡು ಫಿನಿಶಿಂಗ್ ಬಂದ ಸ್ಟಿಚ್ ಇದೆಯಲ್ಲ ಅದನ್ನು ನೀವು ಹಾಗೆ ಬಟ್ಟೆ ಒಂದು ಫ್ರೇಮಿದು ಬಟ್ಟೆ ಕಂಪ್ಲೀಟ್ ಆದ ನಂತರ ಬೇಸಿಕ್ಕಿಂದ ಒಂದು A4 ಶೀಟು ಪೇಪರ್ ತೊಗೊಂಡು ಅದೇ ಸ್ಟಿಚ್ಚನ್ನು ಮಾತ್ರ ಕಟ್ ಮಾಡಿ ಅಂಟಿಸ್ಕೊಂಡು ಅಲ್ಲಿ ಅದರದ್ದು ಸ್ಟಿಚ್ ನೇಮ್ ಬರೆದ್ಬಿಟ್ಟು ಒಂದು ಫೈಲ್ ಅಂತ ಮಾಡ್ಕೊಳ್ಳಿ. ನಿಮಗೆ ಫ್ಯೂಚರಿಗೆ ಯೂಸ್ ಆಗುತ್ತೆ ಅದು, ಓಕೆ? ಆ ಥರ ಫೈಲ್ ಮಾಡಿಕೊಂಡ್ರೆ ವಿತ್ ಪ್ರಾಕ್ಟೀಸು ಸ್ಟಿಚ್ಚು ನೇಮ್ಸು ಫೈಲ್ಸು ಎಲ್ಲ ನಿಮ್ಮ ಹತ್ರ ಇದ್ಬಿಡುತ್ತೆ. ನೆಕ್ಸ್ಟ್ ನೀವು ಕೂಡ ಇನ್ನೊಬ್ಬರಿಗೆ ಕಲಿಸ್ಬೇಕು ಅಂತ ಆದರೆ ಅಥವಾ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅದು, ಓಕೆನಾ? ನೋಡಿ, ನಂದು ಫಿನಿಶಿಂಗ್ ಆಯಿತು. ಈ ಲೋಡಿಂಗ್ ನಾನು ಆಲ್ರೆಡಿ 4-5 ಕ್ಲಾಸ್ ಲೋಡಿಂಗ್ ಹಾಕಿ 2-3 ಕ್ಲಾಸ್ ಲೋಡಿಂಗ್ ಇದೇ ಥರನೇ ಇದೆ ಮೆಥಡು. ಆದರೆ ಡಬಲ್ ಕಲರ್ ಪೋರ್ಷನ್ನ ಮಾತ್ರ ಹೇಗೆ ಫಿಲ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಡಬಲ್ ಥ್ರೆಡ್ ಇಟ್ಬಿಟ್ಟು, ಓಕೆನಾ? ಈಗ ನೀವು ಸುತ್ತ ನಾನು ಅದೇ ಥ್ರೆಡ್ಡಲ್ಲಿಯೇ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರ್ತೀನಿ. ಅದೇ ಥ್ರೆಡ್ಡಲ್ಲೇ ಸುತ್ತ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಆ ಚೈನ್ ಸ್ಟಿಚ್ ಯಾಕೆ ಹಾಕ್ಕೋಬೇಕಂದ್ರೆ ನೀವು ಆ ಕಡೆ ಈ ಕಡೆ ಚೈನ್ ಸ್ಟಿಚ್ ಹಾಕಿರೋದು ಹೋಲ್ಸ್ ಎಲ್ಲ ಕಾಣ್ತಾ ಇರುತ್ತೆ ನೋಡಿ. ಆ ಕಡೆ ಈ ಕಡೆ ಸ್ಟಿಚಸ್ದು ಹೋಲ್ಸ್ ಎಲ್ಲ ಕಾಣ್ತಿರುತ್ತಲ್ಲ, ಕರೆಕ್ಟ್ ಅದ್ರ ಮೇಲೇ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಬಂದರೆ ಹೋಲ್ಸ್ ಎಲ್ಲ ಫುಲ್ಲು ಕ್ಲೋಸ್ ಆಗುತ್ತೆ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆ ಹೋಲ್ಸ್ ಎಲ್ಲ ಕಾಣಿಸೋದಿಲ್ಲ ಈ ಥರ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ, ಓಕೆನಾ? ಆ ನಂತರ ನಾನು ಚೈನ್ ಸ್ಟಿಚ್ ಹಾಕಿದ ನಂತರ ಸೈಡು ಬೀಡ್ ಫಿಲ್ಲಿಂಗ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಬಂತು ಫಿಲ್ಲಿಂಗ್, ಓಕೆ? ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ? ವಿಡಿಯೋಗೆ ಒಂದು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.